ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ನನ್ನ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನೆಕ್ಸ್ಟ್ ನನ್ನ ಮಗನ ಬರ್ಡೇ ವ್ಲಾಗ್ ಬರುತ್ತೆ ಅಂತ. ಸೊ ಆ ವ್ಲಾಗ್ ಇದೇ ಆಗಿರುತ್ತೆ. ನನ್ನ ಮಗನಿಗೆ ಇವತ್ತಿಗೆ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಎಷ್ಟು ಬೇಗ ಕಾಲ ಕಳೀತಾ ಇದೆ. ಇವತ್ತಿಗೆ 3 ವರ್ಷದ ಹಿಂದೆ ಹಾಸ್ಪಿಟಲಲ್ಲಿದ್ವಿ. ಮಗು 9 ಗಂಟೆ, ನನ್ನ ಮಗ ಹುಟ್ಟಿದ್ದು ಜುಲೈ 13 ಬೆಳಗ್ಗೆ 9 ಗಂಟೆಲಿ ಹುಟ್ಟಿದ್ದವನು. ಸೊ ಒಂದು ಮೂಮೆಂಟ್ನ ಮರೆಯೋಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಯಾವುದೇ ಥರ ವೀಡಿಯೋಸ್ ಆಗಲಿ ಏನೂ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ನಾನು. ಬಟ್ ಅದೊಂದು ಮೆಮೊರೇಬಲ್ ಇರಬೇಕಿತ್ತು ಅಂತ ಫೀಲ್ ಆಗುತ್ತೆ ನನಗೂ. ಆ ವಿಡಿಯೋ ಇರಬೇಕಾಗಿತ್ತು ಒಂದು ಮೆಮೊರೇಬಲ್ ಆಗಿ ಅಂತ. ಬಟ್ ಆ ಟೈಮಲ್ಲಿ ನಮ್ಗೆ ಯಾವುದೂ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ ಅನ್ನೋ ಐಡಿಯಾನೂ ನನಗಿರಲಿಲ್ಲ. ಸೊ ಹಾಗಾಗಿ ಅದೇ ಥರದ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತು ಒಂದು ಖುಷಿ ದಿನ ಅಂತಲೇ ಹೇಳ್ಬೋದು. 3 ವರ್ಷ ಎಷ್ಟು ಬೇಗ ಕಳೆದೋಯ್ತು. ಮಕ್ಕಳು ಬೆಳೀತಾ ಇರೋದು ನೋಡಿದ್ರೆ ನಾವು ಪಟ್ಟು ಕಷ್ಟಗಳೆಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಇವತ್ತು ನನ್ನ ಮಗಂದು 3ನೇ ವರ್ಷದ ಬರ್ಡೇನ ಗ್ರ್ಯಾಂಡ್ ಆಗಲ್ದೇವು ಸಿಂಪಲ್ಲಾಗಿ ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀವಿ. ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀವಿ, ಯಾರನ್ನೂ ಏನು ಕರೆದಿಲ್ಲ. ಸೊ ನಾವು ಸಿಂಪಲ್ಲಾಗಿ ನಾವೇ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಯಾಕೆಂದರೆ ಇವತ್ತು ಮಂಡೇ ಆಗಿರೋದ್ರಿಂದ ಸೊ ಸ್ಪೆಷಲ್ ಏನೂ ಮಾಡೋಕ್ಕಾಗಲ್ಲ. ಸೊ ಎಲ್ಲರಿಗೂ ಕೆಲಸ ಇರುತ್ತೆ, ಸ್ಕೂಲ್ಸ್ ಇರುತ್ತೆ. ಸೊ ರಜಾಕಿ ಯಾರೂ ಬರಲ್ಲ. ಹಾಗಾಗಿ ನಾವೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಟೆಂಪಲ್ಗೆ ಹೋಗೋಣ ಅಂತ ಇವಾಗ ಪ್ಲ್ಯಾನ್ ಮಾಡಿಕೊಂಡು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಇಲ್ಲೇ ವಸಂತ ನಗರ ಹತ್ರ ವೆಂಕಟಗಿರಿ ಬೆಟ್ಟ ಇದೆ, ವೆಂಕಟಗಿರಿ ದೇವಸ್ಥಾನ ಇದೆಯಲ್ಲ, ಅಂದರೆ ಇಸ್ಕಾನ್, ಸೆಕೆಂಡ್ ಇಸ್ಕಾನ್ ಇದೆಯಲ್ಲ. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಖುಷಿ ಆಗ್ತಾಯಿದೆ. ಏನಿರಲ್ಲ, ನಾರ್ಮಲ್ ಟೆಂಪಲ್ಗೆ ಹೋಗಿ ಬರೋಣ, ಒಂದು ನಾರ್ಮಲ್ ಈವ್ನಿಂಗ್ ಒಂದು ಸಿಂಪಲಾಗಿ ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಅದನ್ನು ಮುಂದೆ ವ್ಲಾಗಲ್ಲಿ ಹೋಗ್ತಾ ನೀವೇ ನೋಡಿ ಯಾವ ಥರ ಸೆಲೆಬ್ರೇಟ್ ಮಾಡಿರ್ತೀವಿ, ಏನು ಎತ್ತ ಅನ್ನೋದನ್ನು ನೋಡಿ. ಸೊ ಟೈಮ್ ಆಗಿಬಿಟ್ಟಿದೆ. ಬೆಳಗ್ಗೆ ಎದ್ದು ಲೇಟಾಗಿ ಎದ್ದೇಳಿದ್ವಿ. ನಿನ್ನೆ ನೈಟ್ ಲೇಟಾಗಿ ಬಂದಿದ್ದರಿಂದ ಸೊ ಲೇಟಾಗಿ ಎದ್ದಿರೋದ್ರಿಂದ ಕೆಲಸಗಳಾಗ್ತಾನೆ ಇಲ್ಲ. ಸೊ ಬೆಳಗ್ಗೆನೇ ಎದ್ದು ಅಮ್ಮ ಡ್ಯೂಟಿಗೆ ಹೋಗಿದ್ದಾರೆ. ಸೊ ಅವರಿಗೂ ರಜೆ ಇಲ್ಲ. ಸೊ ನಾನು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮನೆಗೆ ಹೋಗ್ತಾ ಒಂದವೇ ಲಾಗಲ್ಲಿ ಸಿಗ್ತೀನಿ, ಓಕೆನಾ? ಸೊ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ನಾಳೆ ಹೇಗಿದ್ರು ಅಂದರೆ ಅಮಾವಾಸ್ಯೆ ಇತ್ತು, ಮಂಗಳವಾರ. ಸೊ ಹಂಗಾಗಿ ಇವಾಗ ಸಿಂಪಲ್ಲಾಗಿ ಹೂವೆಲ್ಲ ತೆಗೆದ್ಬಿಟ್ಟು ಹಳೆ ಹೂವನ್ನ ಒಂದೊಂದು ಹೂವು ಮುಡಿಸಿ ಪೂಜೆ ಮಾಡಿದ್ದೀನಿ. ಹೆಂಗಿದ್ರು ನಾಳೆ ಅಮಾವಾಸ್ಯೆಗೆ ಪೂಜೆ ಮಾಡಲೇಬೇಕು. ಬಟ್ ಅದು ಪಾಪು ಬರ್ಡೇ ಇದ್ದಿದ್ದರಿಂದ ಸ್ವಲ್ಪ ಸಿಂಪಲ್ಲಾಗಿ ಒಂದೊಂದು ಹೂವು ಮುಡಿಸಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡು ಮಾಡಿದ್ದೀನಿ. ಮತ್ತು ನಾಳೆ ಅಮ್ಮ ಮಾಡ್ಕೊಳ್ತಾರೆ, ನಾನು ರಿಟರ್ನ್ ಬೆಂಗ್ಳೂರಿಗೆ ಹೊಟ್ಟೋಗ್ತೀನಲ್ಲ. ಸೊ ಹಂಗಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. 3 ಜನನೂ. ಅಮ್ಮ ಬಂದಿಲ್ಲ, ಅಮ್ಮಂಗೆ ಇವತ್ತು ತ್ರಿಬಲ್ ಡ್ಯೂಟಿ ಇತ್ತು. ಸೊ ಇನ್ನೊಂದು ಡ್ಯೂಟಿಗೆ ಬೇರೆ ಇತ್ತು. ಅದು ಹಂಗಾಗಿ ಅವ್ರು ಮಧ್ಯಾಹ್ನ ಮನೇಲಿ ಇರಲಿಲ್ಲ, ಇದ್ದೇರ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ವಿ. ಹಾಗಾಗಿ ಇವಾಗ ಸದ್ಯಕ್ಕೆ ನಾವು 3 ಜನ ಹೊರಟಿದ್ದೀವಿ. ಆ್ಯಂಡ್ ಇದು ನಾವು ಬೆಂಗಳೂರಿಗೆ ರಿಟರ್ನ್ ರಾಮನಗರ ಬಂದು ಆಮೇಲೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದಿತ್ತು. ಬಟ್ ಅದು ಬರೋಕ್ಕಾಗಲಿಲ್ಲ. ಅವತ್ತು ನೈಟ್ ಲೇಟಾಗಿ ಬಂದಿದ್ದರಿಂದ ಹಿಂದಿನ ದಿನ ನಮಗೆ ಟ್ರಾವೆಲ್ ಮಾಡೇ ಸುಸ್ತಾಗಿತ್ತು. ಮತ್ತು ಯಾರು ಟ್ರಾವೆಲ್ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಡಿದ್ವಿ. ಸೊ ಅಲ್ಲಿರೋ ಡ್ರೆಸ್ನೇ ಹಾಕ್ಕೊಂಡಿದ್ದೀನಿ ನಾನು. ಈ ಡ್ರೆಸ್ ಬಂತು, ನೀವು ನೋಡಿರ್ಬೋದು ಲಾಸ್ಟ್ ವ್ಲಾಗಲ್ಲಿ ನಾನು ಕಾರ್ ರಿಸೀವಿಂಗ್ ದಿನ ಹಾಕ್ಕೊಂಡಿದ್ದ ಡ್ರೆಸ್ ಇದು. ಸೊ ಅಮ್ಮ ಮನೆಯಲ್ಲೇ ಇತ್ತು. ಸೊ ಅದೇ ಡ್ರೆಸ್ ಇತ್ತಲ್ಲ ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡಿದ್ದೀನಿ. ಇದು ನನ್ನ ಮಗಂದು ಹೊಸ ಡ್ರೆಸ್ ತೊಗೊಂಡಿದ್ದು. ಬರ್ತಾನೆ ನಾನು ಬೆಂಗಳೂರಿಗೆ ಬರೋಕ್ಕೆ ಮುಂಚೆನೇ ಜುಡಿಯೋದಲ್ಲಿ ತೊಗೊಂಡಿದ್ದೆ, ಕುಂಬ್ಳಗೂಡು ಹತ್ರ ಇದೆಯಲ್ಲ ಜುಡಿಯೋ. ಸೊ ಅಲ್ಲೇ ತೊಗೊಂಡಿದ್ದು ಡ್ರೆಸ್ಸು. ಸೊ ಇವಾಗ ಫೈನಲಿ ಟೆಂಪಲ್ ಹತ್ರ ಬಂದ್ವಿ, ವೈಕುಂಠ ಹಿಲ್ಲು. ಇದು ಬಂದು ನಮಗೆ ಮನೆ ಹತ್ರನೇ ಇರೋದು. ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ, ವಸಂತ ನಗರದಲ್ಲಿರೋದು ಇದು. ಸೊ ಇದು ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು ಇಲ್ಲಿಗೆ. ನನ್ನ ಪಾಪು 6 ಮಂತ್ಸ್ ಇದ್ದಾಗ ಬಂದಿದ್ದಕ್ಕೆ ನನ್ನ ಮಗನ 3 ವರ್ಷ ಕಂಪ್ಲೀಟ್ ಆದಮೇಲೆ ಬರ್ತಾಯಿದ್ದೀವಿ. ಅಷ್ಟು ಹತ್ರ ಇದ್ದರೂ ಹೋಗ್ತಾ ಇರಲಿಲ್ಲ ನಾವು. ಸೊ ಏನಾದರೂ ವಿಶೇಷ ಇದ್ದಾಗ ಮಾತ್ರ ಬರ್ತಾಯಿದ್ದು. ಆ ಟೈಮಲ್ಲಿ ನಾವು ನ್ಯೂ ಇಯರ್ ಟೈಮ್ ಅವಾಗ ಜನವರಿ 1 ನಮ್ಮ ಯಜಮಾನ್ರು ಬರ್ಡೇ ಕೂಡ ಇತ್ತು. ಸೊ ನ್ಯೂ ಇಯರ್ ಇತ್ತು. ಸೊ ಅವತ್ತು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದಿತ್ತು. ಸೊ ಅವಾಗ ಬಂದಿದ್ದಕ್ಕೆ 2.5 ಇಯರ್ಸ್ ಆದಮೇಲೆ ಮತ್ತೆ ಬಂದಿದ್ದೀವಿ. ಸೇಮ್ ಅದೇ ಥರ ಇದೆ, ನಮಗೇನು ಚೇಂಜಸ್ ಅಂತ ಅನ್ನಿಸ್ಲಿಲ್ಲ. ಬಟ್ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಬಂದಿದ್ದರಿಂದ ಸ್ವಲ್ಪ ಹೊಸದು ಅಂತ ಏನು ಅನ್ನಿಸ್ಲಿಲ್ಲ ನಮಗೆ. ಲಾಂಗ್ ಗ್ಯಾಪ್ ಇದ್ರೂ ಅದೇ ಥರನೇ ಕಾಣಿಸ್ತಿದೆ ನಮಗೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸ್ವಲ್ಪ ಇದು ಅಪ್ಪಲ್ಲಿದೆ. ಸೊ ಬೆಟ್ಟದ ಮೇಲೆ ಥರ ಇರೋ ದೇವಸ್ಥಾನ ಇದು. ಸೊ ಹಾಗಾಗಿ ಹತ್ತಷ್ಟೊತ್ತಿಗೆ ಸುಸ್ತಾಗುತ್ತೆ. ಮೆಟ್ಲುಗಳು ಮಾಡಿದ್ದಾರೆ. ಸೊ ಒಳಗಡೆ ಸ್ವಲ್ಪ ಲಾಂಗ್ ಹೋಗಬೇಕು. ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಸುತ್ತಿ ಬಳಸಿ ಹೋದಂಗೆ ಆಗುತ್ತೆ. ಅಂದರೆ ಮಿನಿ ತಿರುಪ್ತಿ ಅಂತಲೇ ಹೇಳ್ಬೋದು, ಆ ಥರ ಕಾಣುತ್ತೆ. ಸೊ ಅಷ್ಟೊಂದು ಏನು ಲಾಂಗ್ ಇಲ್ಲ, ಬಟ್ ನಾರ್ಮಲ್ ಅಲ್ಲಲ್ಲೇ ಬೋರ್ಡ್ ಹಾಕಿರ್ತಾರೆ ಹೋಗೋದಕ್ಕೆಲ್ಲ. ಸೊ ಸ್ವಲ್ಪ ಬಳಸ್ಕೊಂಡು ಹೋಗಬೇಕಾಗುತ್ತೆ. ಅದಷ್ಟು ಬಿಟ್ಟರೆ ಜಾಸ್ತಿ ಸ್ಟೆಪ್ಸ್ಗಳೇ ಇರೋದ್ರಿಂದ ಅಲ್ಲಲ್ಲೇ ಬೋರ್ಡ್ ಹಾಕಿರ್ತಾರೆ ದರ್ಶನಕ್ಕೆ ಹೋಗೋ ದಾರಿ ಹೆಂಗೆ ಅಂತ. ಸೊ ಹೊರಗಡೆ ಅಷ್ಟೇ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದು, ಒಳಗಡೆ ವೀಡಿಯೋ ಅಲೋ ಇಲ್ಲ. ಅಲ್ಲಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಫೋಟೋ ತೆಗಿಯಂಗಿಲ್ಲ, ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ. ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ಸ್ವಲ್ಪ ಅರಮನೆ ಟೈಪಲ್ಲೇ ಅನಿಸುತ್ತೆ ಅಲ್ವಾ, ಹೊರಗಡೆ ಹೋಗಬೇಕಾದ್ರೆಲ್ಲ ಆ ಥರ ಕಾಣುತ್ತೆ. ಕಂಬಗಳು ಎಲ್ಲ ಚೆನ್ನಾಗಿದೆ, ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಖುಷಿ ಆಗುತ್ತೆ ದೇವಸ್ಥಾನಕ್ಕೆ ಬಂದರೆ. ಕೆಲವು ದೇವಸ್ಥಾನಗಳಲ್ಲಿ ಎಷ್ಟು ಗಲೀಜು ಮಾಡಿಬಿಡ್ತಾರೆ ಅಂದರೆ ನಮ್ಮ ಜನ ಹೇಳ್ಕೊಳಕ್ಕಾಗಲ್ಲ. ಬಟ್ ಇಲ್ಲಿ ಇಲ್ಲ, ನೀಟಾಗಿ ಇಟ್ಟಿದ್ದಾರೆ, ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನಮ್ಮ ಬೆಂಗಳೂರು ಹೆಂಗೆ ಕಾಣಿಸ್ತಾ ಇದೆ. ಸುತ್ತಲೂ ಮುತ್ತಲು ಬೆಟ್ಟದ ಮೇಲೆ ಇದ್ದೀವಿ ನಾವು.
ಸೊ ಬಿಲ್ಡಿಂಗ್ ಎತ್ತ ನೋಡಿದ್ರು ಬಿಲ್ಡಿಂಗೇ ಕಾಣುತ್ತೆ ನಮಗೆ. ಸೊ ಬೆಂಗಳೂರಲ್ಲಿ ಬಿಲ್ಡಿಂಗೇ ಜಾಸ್ತಿ ಅಲ್ವಾ, ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಕೃಷ್ಣನ ದರ್ಶನ ಆಯಿತು. ಫಸ್ಟ್ ಬರ್ತಿದ್ದಂಗೆ ನಮಗೆ ರಾಧೆ ಕೃಷ್ಣನ ದರ್ಶನ ಆಗುತ್ತೆ. ಸೊ ಅದನ್ನ ದರ್ಶನ ಮುಗಿಸ್ಕೊಂಡು ಇವಾಗ ಶ್ರೀನಿವಾಸನ ದೇವಸ್ಥಾನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ. ಸೊ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ, ಸೊ ಹಂಗಾಗಿ ಹೊರಗಡೆ ಬಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫುಲ್ ಬೆಂಗಳೂರು ತೋರಿಸ್ತಾ ಇದ್ದೀನಿ. ಎಷ್ಟು ಬಿಲ್ಡಿಂಗ್, ಎಲ್ಲಿ ನೋಡಿದ್ರು ಬರೀ ಅಪಾರ್ಟ್ಮೆಂಟ್ಗಳು, ಎಲ್ಲಿ ನೋಡಿದ್ರು ಮೋಲ್ಡ್ ಮನೆಗಳು ಇದೇ ಕಾಣುತ್ತೆ. ಜಾಗ ಮಾತ್ರ ಚೆನ್ನಾಗಿದೆ, ಗಾಳಿ ಬೆಳಕಿಗೆ ತೊಂದರೆನೇ ಇಲ್ಲ. ಒಂಥರ ಯಾವುದೋ ಔಟ್ಸೈಡ್ ಬಂದುಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಅಂದರೆ ಬೆಂಗಳೂರಿಂದ ಆಚೆ ಬಂದಿದ್ದೀವಿ ಅನ್ನೋ ಫೀಲೇ ಆಗುತ್ತೆ ಆ ಜಾಗಕ್ಕೆ ಹೋದರೆ. ಚೆನ್ನಾಗಿದೆ. ನನಗೆ ದೇವಸ್ಥಾನ ಇಲ್ಲಿ ಎಷ್ಟು ಸರಿ ಬಂದರೂ ಬೇಜಾರಾಗಲ್ಲ. ಬಟ್ ಹತ್ತಿರ ಇರೋದ್ರಿಂದ ಸ್ವಲ್ಪ ನಾವು ಜಾಸ್ತಿ ಹೋಗಲ್ಲ, ಜನ ಹಾಗೆ ಅಲ್ವಾ, ದೂರದ ಬೆಟ್ಟ ನುಣ್ಣಿಗೆ ಅಂತಾರಲ್ಲ, ಸೊ ದೂರ ಇರೋದಕ್ಕಷ್ಟೇ ಪ್ರಿಫರೆನ್ಸ್ ಕೊಡ್ತಾ ಇರ್ತಾರೆ. ನಾವು ಹತ್ತಿರ ಇರೋದ್ರಿಂದ ಯಾವಾಗೋ ವಿಶೇಷ ಇರೋದ್ರಿಂದಗಳಲ್ಲಿ ಹೋಗ್ತೀವಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಪ್ರಸಾದಕ್ಕೆ ಕೊಡ್ತಾರೆ, ಪೊಂಗಲ್ ಮಾಡಿದರು. ಸೊ ಅದನ್ನು ತಿಂದ್ಕೊಂಡು ಹೋಗೋಣ ಅಂತ ಕೂತ್ಕೊಂಡ್ವಿ. ನನ್ನ ಮಗ ಅಲ್ಲಿ ಒಬ್ಬಟ್ಟಿಟ್ಟಿದ್ರು, ಅದನ್ನು ನೋಡ್ದೆ. ಅಮ್ಮ ಚಪಾತಿ ಅನ್ನೋದು ಒಬ್ಬಟ್ಟು ಚೆನ್ನಾಗಿ ಬರಲ್ವಲ್ಲ, ಸೊ ಚಪಾತಿ ಅಂತ ಹಿಂಸೆ ಕೊಡ್ತಾಯಿದ್ದ. ಹಾಗಾಗಿ ಅವ್ನಿಗೊಂದು ಬಾಕ್ಸ್ ಚಪಾತಿ ತೊಗೊಂಡೆ. 4 ಒಬ್ಬಟ್ಟಿಗೆ 120 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು. ಅಲ್ಲಿಗೆ 30 ರೂಪೀಸ್ ಬಿತ್ತು ಒಂದು ಒಬ್ಬಟ್ಟು. ಸೊ ಅಮ್ಮ ಮಾಡ್ತಾರೆ ಮನೇಲಿ ಬಾರೋ ಅಂತ ಅಂದರು, ಕೇಳಲಿಲ್ಲ, ಹಠ ಮಾಡಿ ಬೇಕು ಅಂತ ತೆಗೆಸ್ಕೊಂಡ. ಸೊ ಅವನು ಅದನ್ನು ಒಬ್ಬಟ್ಟು ತಿಂತಾಯಿದ್ದ, ಪೊಂಗಲ್ ತಿನ್ನಲಿಲ್ಲ ಅವನು. ನಾವು ಪೊಂಗಲ್ ತಿನ್ನೋಣ ಅಂತ ಹೇಳ್ಬಿಟ್ಟು ಪೊಂಗಲ್ ಇಸ್ಕೊಂಡಿದ್ವಿ, ಚೆನ್ನಾಗಿತ್ತು. ಸೊ ಇಸ್ಕಾನ್ನಲ್ಲಿ ಫೇಮಸ್ ಇರೋದೇ ಪೊಂಗಲ್ ಅಲ್ವಾ, ಸೊ ಆಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ ಟೇಸ್ಟ್ ವೈಸು, ಖುಷಿ ಆಗುತ್ತೆ. ಸೊ ಅಲ್ಲಿಂದ ಹೊರಟು ಇವಾಗ ಇದೆಲ್ಲ ಸ್ಲಿಪ್ಪರ್ ಸ್ಟ್ಯಾಂಡ್ ಮಾಡಿದ್ದಾರೆ. ಸೊ ಜನ ಕೆಲವರೆಲ್ಲ ಏನು ಮಾಡ್ತಾರೆ, ಹೊರಗಡೆ ಸ್ಲಿಪ್ಪರ್ ಬಿಟ್ಬಿಡ್ತಾರೆ, ಎಲ್ಲಂದ್ರಲ್ಲಿ ಬಿಟ್ಬಿಡ್ತಾರೆ. ಸೊ ಒಳಗಡೆ ಸ್ಲಿಪ್ಪರ್ ಸ್ಟ್ಯಾಂಡಿಗೆ ಅಂತಲೇ ಜಾಗ ಮಾಡಿದ್ದಾರೆ. ಸೊ ಅಲ್ಲಿ ಬಂದು ಬಿಡಿ, ಒಂದು ದೇವಸ್ಥಾನ ಅವರು ಒಂದು ಮೇಂಟೈನ್ ಮಾಡ್ತಿದ್ದಾರೆ. ಸೊ ನಾವು ಜನಗಳು ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಅದು ನಮಗಿರಬೇಕು ಮೈಂಡಲ್ಲಿ. ಸೊ ಹಂಗಾಗಿ ಅದೊಂದು ಬೇಜಾರಾಗುತ್ತೆ. ನಾನು ನೋಡಿದೆ ಎಲ್ಲೆಲ್ಲಂದ್ರೂ ಸ್ಲಿಪ್ಪರ್ ಬಿಟ್ಬಿಟ್ಟು ಬರ್ತಾ ಇರ್ತಾರೆ. ಸೊ ಒಳಗಡೆ ವ್ಯವಸ್ಥೆ ಮಾಡಿದ್ದಾರೆ, ಅದರಲ್ಲಿ ಏನಿದೆ ಅಲ್ವಾ. ಸೊ ಈಗೆಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಹೆವಿ ಬಿಸಿಲಿದೆ ಗೈಸ್, ಅದಕ್ಕೆ ಚಪ್ಪಲಿ ಸ್ಟ್ಯಾಂಡ್ ಒಳಗಡೆ ಮಾಡಿದ್ದಾರೆ. ಯಾಕೆಂದರೆ ಆ ಮೆಟ್ಲು ಮೇಲೆಲ್ಲ ಸ್ಟೆಪ್ಸಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ಬೋದು, ಕಾದೋಗ್ಬಿಟ್ಟಿದ್ರೆ ಕಾಲಿಡೋಕ್ಕೂ ಜಾಗ ಇರೋಲ್ಲ, ಆ ಥರ ಇರುತ್ತೆ ಒಳಗಡೆ ಪ್ಲೇಸು. ಹಾಗಾಗಿ ಒಳಗಡೆನೇ ಮಾಡಿದ್ದಾರೆ ಸ್ಲಿಪ್ಪರ್ ಸ್ಟ್ಯಾಂಡೆಲ್ಲ. ಸೊ ಅಲ್ಲೇ ಕಾಲು ತೊಳ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟು ನಾವು ಮೆಟ್ರೋಗೆ ಬಂದ್ವಿ. ಸ್ವಲ್ಪ ಐಟಮ್ ಪರ್ಚೇಸ್ ಇತ್ತು. ಯಾವಾಗ ನಾನು ಡಿಮಾರ್ಟ್ಗೆ ಹೋಗ್ತಾ ಇದ್ದಿದ್ದು, ಅಂದರೆ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಇವಾಗ ಮೆಟ್ರೋಗೆ ಬಂದಿದ್ದೀವಿ. ನೋಡೋಣ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಪ್ರೈಸ್ ಡಿಫ್ರೆನ್ಸ್ ನೋಡೋಣ. ಯಾವಾಗಲೂ ಡಿಮಾರ್ಟಲ್ಲೇ ಶಾಪ್ ಮಾಡ್ತೀವಿ, ಮೆಟ್ರೋದಲ್ಲೂ ಯಾವ ರೀತಿ ಇರುತ್ತೆ ಪ್ರೈಸ್ ಎಲ್ಲ ಆಲ್ಮೋಸ್ಟ್ ಹೇಳ್ತಾರಲ್ಲ, ಹೋಲ್ಸೇಲ್ ಅಂತಾರಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಇಲ್ಲೂ ಒಂದು ಸರಿ ನೋಡೋಣ ಹೆಂಗಿರುತ್ತೆ ಪ್ರೈಸು ಅಂತ ನೋಡೋಣ ಅಂತ ಬಂದಿದ್ದೀವಿ. ಸ್ವಲ್ಪ ಮನೆಗೆ ಸ್ವಲ್ಪ ಐಟಮ್ ಬೇಕಿತ್ತು, ನನ್ನ ಮಗಂದು ಕ್ರೀಮ್ಸ್ ಎಲ್ಲ ಖಾಲಿಯಾಗಿತ್ತು, ಡೈಪರ್ಸ್ ಎಲ್ಲ ತೊಗೋಬೇಕಿತ್ತು. ನೋಡೋಣ ಕಂಪ್ಯಾರಿಸನ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಎಲ್ಲಿ ಹೋಗಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ ಅಂತ ಬಂದ್ವಿ. ಬಟ್ ಹೇಳಬೇಕು ಅಂದರೆ ಡಿಮಾರ್ಟ್ ಮೆಟ್ರೋದಲ್ಲಿ ಸೇಮ್ ಪ್ರೈಸೇ ಇದೆ, ನೋ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ಐಟಮ್ ತೊಗೊಂಡು ಆಚೆ ಬಂದೆ ಅಷ್ಟೇ. ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ಅಲ್ಲಿ ಒಳಗಡೆ ವ್ಲಾಗ್ ಮಾಡ್ಕೊಳ್ಳೋದಕ್ಕೆಲ್ಲ ಬಿಡೋಲ್ಲ, ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗೆ ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳಿಲ್ಲ, ಒಳಗಡೆ ಜಸ್ಟ್ ಬಂದ್ವಿ. ಬಟ್ ಅದು ತುಂಬ ಹೋಲ್ಸೇಲ್ ತೊಗೊಳ್ತಾರೆ ಗೊತ್ತಾ, ಈ ಶಾಪು ಅಂದರೆ ನಾರ್ಮಲ್ ಶಾಪ್ ಇಟ್ಟಿರೋರು ಅಂಥವ್ರಿಗಾದರೆ ಯೂಸ್ಫುಲ್ ಆಗುತ್ತೆ. ನಾವು ಸ್ವಲ್ಪ ಐಟಮ್ ತೊಗೊಳೋದಂದರೆ ಸೇಮ್ ನಾವು ಹೋಲ್ಸೇಲಾಗೆ ತೊಗೊಳೋದು, ಡಿಮಾರ್ಟಲ್ಲಿ ತೊಗೋತಿದ್ನಲ್ಲ. ಸೊ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಏನು ಸೇಮ್ ರೇಟೇ ಇದೆ, ಜಾಸ್ತಿ ಏನು ಡಿಸ್ಕೌಂಟ್ ಏನು ಆಗಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ 2300 ರೂಪಾಯಿ ಬಿಲ್ ಆಗಿದೆ. ಸೊ ಅದ್ರಲ್ಲಿ ನಮ್ಗೆ ಡಿಸ್ಕೌಂಟ್ ಆಗಿರೋದೇ ಬರೀ 230 ರೂಪೀಸ್ ಡಿಸ್ಕೌಂಟ್ ಸಿಕ್ಕಿದೆ ಅಷ್ಟೇ. ನಾವು ಡಿಮಾರ್ಟ್ಗೆ ಹೋಗಿದ್ರು ಸೇಮ್ ಪ್ರೈಸೇ ಸಿಗ್ತಾಯಿತ್ತು ನಾನು ತೊಗೊಂಡಿರೋ ಐಟಮ್ಗೆ. ಸೇಮೇ ಇದೆ, ಡೈಪರ್ಸು ಕ್ರೀಮ್ಸು ಆಲ್ಮೋಸ್ಟ್ ಎಲ್ಲ ಡಿಮಾರ್ಟಲ್ಲಿ ಏನು ಪ್ರೈಸ್ ಇದೆಯೋ ನನಗೆ ಮೆಟ್ರೋದಲ್ಲೂ ಅದೇ ರೇಟ್ ಅಂತ ಅನ್ನಿಸ್ತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಮಕ್ಳು ಕರ್ಕೊಂಡು ಮಾತ್ರ ನಿಜವಾಗ್ಲೂ ಶಾಪಿಂಗ್ ಹೋಗಬಾರ್ದು, ಶಾಪಿಂಗ್ ಮಾಡೋಕ್ಕೆ ಬಿಡಲ್ಲ ಮಕ್ಳು ಕರ್ಕೊಂಡು ಹೋದರೆ. ಅಷ್ಟು ಸ್ವಲ್ಪ ಹಂಗೆ ಮಧ್ಯಾಹ್ನ ಟೈಮ್ ಅಲ್ವಾ, ಹೊಟ್ಟೆ ಬೇರೆ ಹಸ್ತಿತ್ತು ಮತ್ತು ನಿದ್ದೆ ಬೇರೆ ಒಂದು ಟೈಮು. ಸೊ ಹಂಗಾಗಿ ಸ್ವಲ್ಪ ಕಿರಿಕಿರಿ ಮಾಡಿಬಿಟ್ಟ. ನನಗೂ ಅಲ್ಲಿ ತೊಗೊಳಕ್ಕಾಗ್ತಾ ಇರಲಿಲ್ಲ, ಓಡಾಡಬೇಕು, ತುಂಬ ಹೆವಿ ದೊಡ್ಡದಾಗಿದೆ. ಬಟ್ ಪ್ರೈಸ್ ಓಕೆ, ಡಿಮಾರ್ಟಿಗೆ ಕಂಪೇರ್ ಮಾಡಿದ್ರೆ ಸೇಮೇ ಇದೆ, ಹೋಲ್ಸೇಲ್ ರೇಟ್ ಎರಡೂ ಕಡೆಯೂ ಒಂದೇ ಬರುತ್ತೆ. ಏನು ಬಾಬಾ ಅಂದರೆ ಒಂದೊಂದರಲ್ಲಿ ಒಂದು 5 ರೂಪಾಯಿ 6 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ. ಇನ್ನು ಹೆವಿ ಡಿಸ್ಕೌಂಟ್ ಥರ ಏನು ಯಾರೂ ಕೊಡೋಲ್ಲ. ಸೊ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ದು ನಾನು ಮೆಟ್ರೋಗೆ. ಸೊ ಫಸ್ಟ್ ಟೈಮ್ ನಾನು ಮೆಟ್ರೋದಲ್ಲಿ ಶಾಪ್ ಮಾಡಿದ್ದು ಇವತ್ತೇ. ನಾನು ಯಾವಾಗಲೂ ಜಾಸ್ತಿ ವಿಶಾಲ್ ಮಾಡಿಲ್ಲ, ಡಿಮಾರ್ಟ್ ಇವೆರಡರಲ್ಲಿ ನಾನು ಶಾಪ್ ಮಾಡೋದ್ರಿಂದ. ಸೊ ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಥರ ಅನ್ನಿಸ್ತು. ಸೊ ಹಾಗಾಗಿ ಇಷ್ಟೇ ಇವತ್ತಿಂದು. ನಾನು ನೆಕ್ಸ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇವಾಗ 3:30 ಆಗಿದೆ. ಸೊ ಈಗ ಪಾಪು ಮಲ್ಕೋತಾನೆ. ಸಂಜೆ ಈವ್ನಿಂಗು ಕೇಕ್ ಕಟ್ಟಿಂಗ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈವ್ನಿಂಗ್ ಕೇಕ್ ಕಟ್ಟಿಂಗ್ ಪ್ಲ್ಯಾನ್ ಮಾಡಿಕೊಂಡು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ. ನಾನು ಹೊರಗಡೆ ಮಾಡೋಣ ಅಂತ ಅಂದ್ಕೊಂಡು, ಈಗ ಹೊರಗಡೆ ಮಾಡಿದ್ರೆ 1 hour 2 hours ಅಂತ ನಾವು ಟೈಮ್ ತೊಗೊಂಡಿರ್ತೀವಿ. ಸೊ ಆ ಟೈಮ್ಗೆ ನಾವು ಅಡ್ಜಸ್ಟ್ ಆಗಿಲ್ಲ ಅಂದರೆ ಮತ್ತೆ ಎಕ್ಸ್ಟೆಂಡ್ ಮಾಡೋದಕ್ಕೂ ಆಗಲ್ಲ.
ಸೊ ಹಾಗಾಗಿ ಮನೆಯಲ್ಲೇ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಥರ ಮಾಡ್ಕೊಂಡಾಗ ನಾವು ಯಾರನ್ನೂ ಕರೆದಿಲ್ಲ, ನಾವೇ ಮಾಡ್ಕೊಳ್ತಾ ಇರೋದು ಈ ವರ್ಷ. ಯಾಕೆಂದರೆ ಮಂಡೇ ಬಿದ್ದಿರೋದ್ರಿಂದ ಸೊ ಎಲ್ರಿಗೂ ಕೆಲಸ, ಸ್ಕೂಲು ಸೊ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಊರಿಂದನೂ ಯಾರನ್ನೂ ಕರೆದಿಲ್ಲ. ನಾವು ಮನೇಲಿ ನಾವೇ ಚಿಕ್ಕದಾಗಿ ಒಂದು ಫಂಕ್ಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಅದನ್ನೇ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ. ಈವ್ನಿಂಗ್ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಈಗ ಅವರು ಕೇಕ್ ಆರ್ಡ್ರ್ ಮಾಡೋದಕ್ಕೆ ಹೋಗಿದ್ದಾರೆ. ಪಾಪು ಮಲ್ಕೋತಾ ಇದ್ದ, ಸೊ ಹಾಗಾಗಿ ಬೇಡ ಅವ್ನು ಸುಮ್ಮನೆ ಅಲ್ಲೆಲ್ಲ ಕರ್ಕೊಂಡೋದ್ರೆ ಇನ್ನೂ ಕಿರಿಕಿರಿ ಆಗ್ತಾನೆ ಅಂದ್ಬಿಟ್ಟು ಅವ್ರು ಹೋಗಿದ್ದಾರೆ. ಇಲ್ಲಿ ಅಮಾಸ್ ಪೇಸ್ಟ್ರೀಸ್ ಇದೆ ನಮಗೆ RR ನಗರದಲ್ಲಿ. ಸೊ ಅಲ್ಲೋಗಿ ಆರ್ಡ್ರ್ ಮಾಡಿಬಿಟ್ಟು ಬರ್ತಾರೆ. ಈವ್ನಿಂಗು ಕೇಕ್ ಸೆಲೆಬ್ರೇಷನ್ ಇರುತ್ತೆ. ಸೊ ಅದನ್ನು ಕೂಡ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಸೊ ಈವ್ನಿಂಗ್ ಮೇಲೆ ಬರ್ಡೇ ಸ್ಟಾರ್ಟ್ ಮಾಡಿದ್ದು ನಾವು ಡೆಕೋರೇಷನ್ಗೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ. ಇದೆಲ್ಲ ರೀಯೂಸು. ನಿಮಗೆ ಲಾಸ್ಟ್ ನಾನು ವ್ಲಾಗ್ಗಳಲ್ಲೆಲ್ಲ ಹೇಳಿದ್ದೀನಿ. ನಾನು ಫಸ್ಟ್ ಇಯರ್ ಬರ್ಡೇನಲ್ಲಿ ಏನು ತೊಗೊಂಡಿದ್ದೆ ಅದನ್ನು ಪ್ರತಿ ವರ್ಷವೂ ಯೂಸ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಯಾವುದನ್ನು ವೇಸ್ಟ್ ಮಾಡ್ತಾರೆ. ಬ್ಯಾನರ್ ಇರ್ಬೋದು, ಆ ಹಿಂದೆ ಬ್ಯಾಕ್ಗ್ರೌಂಡ್ ಇರ್ಬೋದು, ಆ್ಯಂಡ್ ಇದು ಇನ್ಶಿಲ್ಸ್ ಎಲ್ಲ ನಾನು ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ಲಾಸ್ಟ್ ವ್ಲಾಗ್ಗಳಲ್ಲಿ ಅಪ್ಡೇಟ್ ಮಾಡಿದ್ದೆ. ಸೊ ಇದು ಚಿಕ್ಕಪೇಟೆನಲ್ಲಿ ನಾನು ಹೋಲ್ಸೇಲಲ್ಲಿ ತೊಗೊಂಡಿದ್ದು. ಸೊ ಇದು ಯೂಸ್ ಆಗ್ತಾ ಇರುತ್ತೆ. ಸೊ ವೇಸ್ಟ್ ಏನಾಗಲ್ಲ. ಸೊ ನಾವು ಯಾವ ರೀತಿ ಇಟ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಒಂದು ಸರಿ ಹಾಕಿದ್ಮೇಲೆ ತೆಗಿಯೋದಕ್ಕೆ ಹೋಗಿ ಅದು ಸ್ವಲ್ಪ ಕಿತ್ತೋದ್ರೂ ಬಿಸಾಕ್ಬಿಡ್ತಾರೆ. ಬಟ್ ನಾನು ರೀಯೂಸ್ ಮಾಡ್ತಾಯಿದ್ದೀನಿ. ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಸಿಂಪಲ್ಲಾಗಿ ಈ ಥರ ಡೆಕೋರೇಷನ್ ಮಾಡ್ಕೊಂಡ್ವಿ. ಅಮ್ಮ ಇಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸ್ವೀಟ್ ಏನಾದ್ರು ಮಾಡಬೇಕಿತ್ತಲ್ಲ, ಬೆಳಗ್ಗೆಯಿಂದ ಅವರು ವರ್ಕಲ್ಲಿದ್ದರು, ಡ್ಯೂಟಿಗೆ ಹೋಗಿದ್ರಲ್ಲ. ಸೊ ಹಂಗಾಗಿ ಏನೂ ಮಾಡಿರಲಿಲ್ಲ. ನಾವು ಟೆಂಪಲ್ ಅಂತ ಆಚೆನೇ ಇದ್ವಿ. ಸೊ ಈವ್ನಿಂಗ್ ಮೇಲೆ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹೂರ್ಣ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಇವಾಗ ಸಿಂಪಲ್ಲಾಗಿ ರೆಡಿಯಾಗಿ ಯಾರನ್ನೂ ಕರೆದಿಲ್ಲ. ಜಸ್ಟ್ ನಾವೇ ಮಂಡೇ ಆಗಿರೋದ್ರಿಂದ ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ಅವ್ನಿಗೂ ಆ ಥರ ಡೆಕೋರೇಷನ್ ಮಾಡಿ ಒಂಥರ ಖುಷಿ ಅಲ್ವಾ ಮಕ್ಕಳಿಗೆ. ಏಕೆಂದರೆ ನಾವು ದೊಡ್ಡವರಾದರೂ ಕೂಡ ನಮಗೆ ಡೆಕೋರೇಷನ್ಸಲ್ಲಿ ಕೇಕ್ ಕಟ್ ಮಾಡಬೇಕು ಅನ್ನೋ, ಇನ್ನು ಮಕ್ಕಳಿಗೆ ಅಂದರೆ ಖುಷಿನೇ ಅಲ್ವಾ. ಬಲೂನ್ಸು, ಆ ಡೆಕೋರೇಷನ್ಸ್ ನೋಡ್ತಿದ್ರೆ ಏನೋ ಮಾಡ್ತಿದ್ದಾರೆ ಹೊಸದಾಗಿ ಅನ್ನೋ ಥರ ಅವ್ರಿಗೂ ಫೀಲ್ ಆಗುತ್ತೆ. ಸೊ ಅದೊಂದು ಖುಷಿ ಆಗುತ್ತೆ. ನಾನಿದು ಕೇಕ್ನ ಬ್ಲ್ಯಾಕ್ ಫಾರೆಸ್ಟ್ ತರಿಸಿದ್ದೀನಿ. ಈ ಸರಿ ಏನು ಡಿಸೈನ್ ಮಾಡ್ಸೋಕ್ಕೆ ಹೋಗಿಲ್ಲ, ನಾರ್ಮಲ್ ಕೇಕೆ ಆರ್ಡ್ರ್ ಮಾಡಿದ್ವಿ 1 kg ಅಷ್ಟೇ. ಯಾಕೆಂದರೆ ಯಾರೂ ಇರಲಿಲ್ವಲ್ಲ. ಸೊ ಹಂಗಾಗಿ ನಾವೇ ಇರೋದ್ರಿಂದ ಸಿಂಪಲ್ಲಾಗಿ ಒಂದು 3 years ಅನ್ನೋದೊಂದು ಕ್ಯಾಂಡಲ್ ತರಿಸಿದೆ. ಆಮೇಲೆ 3 years ಅನ್ನೋದು 3 ಅನ್ನೋದು ಒಂದು ಬಲೂನ್ ಥರ ಅದು ಮುಂದೆಗಡೆ ಪೇಸ್ಟ್ ಮಾಡಿದ್ದೀನಿ ನೋಡಿ, ಅದೊಂದು ತರಿಸಿದ್ದೆ ಅಷ್ಟೇ. ಏನು ಎಕ್ಸ್ಟ್ರಾ ಏನಂತ ತರಿಸ್ಕೊಳ್ಳಿಲ್ಲ. ಆ ಇನ್ಶಿಲ್ಸ್ ಎಲ್ಲ ಅಲ್ಲೇ ತೊಗೊಂಡು ನಾನು ಚಿಕ್ಕಪೇಟೆ ಹೋಲ್ಸೇಲ್ ನಾನು ಲಾಸ್ಟ್ ಬ್ಲಾಗಲ್ಲಿ ಒಂದು ಸರಿ ಚೆಕ್ ಮಾಡಿ ಅದನ್ನು ಇದರಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಸೊ ಇದೆಲ್ಲ ಹೋಲ್ಸೇಲಲ್ಲಿ ಸಿಗುತ್ತೆ, ರೀಯೂಸ್ ಆಗುತ್ತೆ, ಯಾವುದೂ ವೇಸ್ಟ್ ಆಗಲ್ಲ. ಸೊ ಹಾಗಾಗಿ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಖುಷಿ ಆಯಿತು. ನನ್ನ ಮಗನಿಗೂ ಏನೋ ಒಂಥರ ಏನೋ ಮಾಡ್ತಿದ್ದಾರೆ, ಏನೋ ಡೆಕೋರೇಷನ್ ಆಗ್ತಿದೆ ಅಂತ ನೋಡಿ ಅವ್ನು ಖುಷಿ ಪಡ್ತಾ ಇದ್ದ. ನಮ್ಗೆ ಮಕ್ಕಳು ಖುಷಿನೇ ನಮ್ಮ ಖುಷಿ ಅಲ್ವಾ. ನಾವು ಯಾರಿಗೋಸ್ಕರ ಕಷ್ಟಪಡ್ತೀವಿ? ಮಕ್ಳಿಗೋಸ್ಕರ. ಸೊ ಅವ್ನು ಖುಷಿಯಾಗಿದೆ, ನನಗೆ ಅಷ್ಟೇ ಸಾಕು ಅನ್ನೋ ಥರ ಫೀಲ್ ಇರುತ್ತೆ ನಮಗೂ. ಸೊ ಈಗ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಯಿತು. ನಮ್ಮ ಚಿಕ್ಕಮ್ಮರು ಬಂದಿಲ್ಲ ಈ ಸರಿ, ಮಿಸ್. ಪ್ರತಿ ವರ್ಷವೂ ಬರ್ತಾಯಿದ್ರು. ಅಲ್ಲೇ ಹತ್ರ ಇರೋದು, ಬೆಂಗಳೂರಲ್ಲೇ ಇರೋದು. ಬಟ್ ಅವ್ರಿಗೆ ಈಗ ನನ್ನ ತಂಗಿ ಬಂದು ಈ ಸಾರಿ 10th ಆಗಿರೋದ್ರಿಂದ ಸೊ ಅವಳಿಗೂ ಮತ್ತೆ ಬೆಳಗ್ಗೆ ಎದ್ದು ಡ್ಯೂಟಿಗೆ ಅಂದರೆ ಸ್ಕೂಲ್ಗೆ ಹೋಗಬೇಕು, ನಮ್ಮ ಚಿಕ್ಕಮ್ಮ ಡ್ಯೂಟಿಗೆ ಹೋಗಬೇಕು. ಸೊ ಅವ್ರು ಟೈಮ್ ಆಗುತ್ತೆ ಅಲ್ಲಿಂದ ಎದ್ದೋಗೋಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ಬಂದಿರಲಿಲ್ಲ. ಬಟ್ ವೀಡಿಯೋ ಕಾಲೆಲ್ಲ ಆನ್ ಮಾಡಿಕೊಂಡು ನೋಡ್ತಾಯಿದ್ರು ಕೇಕ್ ಕಟ್ ಮಾಡೋದನ್ನೆಲ್ಲ. ಅವರು ವಿಶ್ ಮಾಡ್ತಾಯಿದ್ರು. ಸೊ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊತಾ ಇದ್ವಿ. ಬೇಜಾರಿದ್ದೆ, ನಮ್ಮವರು ಅಂತ ಯಾರು ಇಲ್ವಲ್ಲ ಅನ್ನೋದೊಂದು ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವಿರೋದೇ ಇಷ್ಟು ಜನ ಅಂತ ಅಂದ್ಕೊಂಡು ಏನು ಬಂದಿದ್ದನ್ನು ನಾನು ಸ್ವೀಕರಿಸ್ತೀನಿ. ಇಲ್ಲದೇ ಇರೋದಕ್ಕೆ ನಾನು ಕೊರಗೋದಕ್ಕೆ ಹೋಗಲ್ಲ. ಸಮ್ಟೈಮ್ಸ್ ಫೀಲ್ ಆಗುತ್ತೆ ನಮ್ಮೋರು ಅನ್ನೋರು ಇರಬೇಕು ಅನ್ನೋದು. ಬಟ್ ಅದು ಉಳಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವ್ರಿಗೆ ಉಳಿಸ್ಕೊಳ್ಳೋ ಯೋಗ್ಯತೆ ಇರಲ್ಲ, ನಮ್ಗಳ ಜೊತೆ ಇರಬೇಕು ಅನ್ನೋ ಯೋಗ್ಯತೆ ಇರಲ್ಲ. ಸೊ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ. ಸೊ ಅವ್ರಿಗೂ ಇರಬೇಕು, ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಇದು ಫ್ಯಾಮಿಲಿ ಅನ್ನೋದು ಅವ್ರಿಗೂ ಭಾವನೆ ಇದ್ದಾಗ ಸೊ ಅದು ಎಲ್ರಿಗೂ ಎರಡೂ ಕಡೆನೂ ಸಮ ಆಗಿರುತ್ತೆ. ಸೊ ಅದು ಸೆಲೆಬ್ರೇಷನ್ ಅನ್ನೋದು ಇನ್ನೂ ಕಳೆ ಕೊಡುತ್ತೆ. ನನಗೇನು ಬೇಜಾರಿಲ್ಲ, ನಾವೇ ಇದ್ದೀವಿ, ನನ್ನ ಫ್ಯಾಮಿಲಿ ಇಷ್ಟೇ ಅಂತ ತಿಳ್ಕೊಂಡು ನಾನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ನಮ್ಗಳ ಜೊತೆ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂದವ್ರ ಬಗ್ಗೆ ನಾನು ಮಾತಾಡೋದಕ್ಕೂ ಹೋಗಲ್ಲ. ಸೊ ಅವ್ರ ಮೈಂಡ್ಸೆಟ್ಟಲ್ಲಿ ಏನು ನೋಡ್ತಿದೆಯೋ ಗೊತ್ತಿಲ್ಲ. ಇದನ್ನು ನೋಡಿದವರು, ಅವ್ರನ್ನ ಯಾರು ನೋಡ್ತಿರ್ತಾರಲ್ಲ ಅವರಿಗೆ ಅರ್ಥ ಆಗಿರುತ್ತೆ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಅರ್ಥ ಆಗಿರುತ್ತೆ. ಬಟ್ ಈ ಖುಷಿ ಮೂಮೆಂಟಲ್ಲಿ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಬೇಕಾದರೆ ಹೇಳ್ತೀನಿ ನಾನು ಏನು ವಿಷಯ ಅನ್ನೋದನ್ನು. ಬಟ್ ಈ ವ್ಲಾಗಲ್ಲಿ ನನ್ನ ಮಗನ ಖುಷಿ ಅಷ್ಟೇ ನನಗೆ ಇಂಪಾರ್ಟೆಂಟು. ಸೊ ಅದು ಪಕ್ಕದ ಮನೆ ಹುಡುಗ, ನಮ್ಮ ಮನೆ ಪಕ್ಕದಲ್ಲಿ, ಅಮ್ಮ ಮನೆ ಪಕ್ಕದಲ್ಲಿರೋ ಹುಡುಗ. ಸೊ ಅವ್ನ ಬರ್ಡೇಲಿ ಲಾಸ್ಟ್ ಅವನಿಗೂ 3 years ಫೆಬ್ರವರಿಲೇನೋ ಕಂಪ್ಲೀಟ್ ಆಗಿದ್ದು. ಸೊ ಅವಾಗ ಅವನು ಹೋಗಿದ್ದ, ಈ ಸತಿ ಅವನು ಬಂದಿದ್ದಾನೆ. ಖುಷಿ ಆಗುತ್ತೆ. ಮಕ್ಕಳು ಯಾರೂ ಜಾಸ್ತಿ ಇಲ್ಲ ಕರೆಯೋದಕ್ಕೆ. ಆ್ಯಂಡ್ ನನ್ನ ಫ್ರೆಂಡ್ ಕರೆದಿದ್ದೆ, ಬಟ್ ಅವ್ರಿಗೂ ಏನೋ ವರ್ಕ್ ಇತ್ತು. ಸೊ ಡ್ಯೂಟಿಗೆ ಹೋಗಿದ್ರು. ಸೊ ಅಲ್ಲಿಂದ ಬಂದು ಮತ್ತೆಲ್ಲೋ ಪ್ರೋಗ್ರಾಮ್ ಇತ್ತು, ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದಿರಲಿಲ್ಲ. ಬಟ್ ಲಾಸ್ಟ್ ನನ್ನ ಫ್ರೆಂಡ್ ಒಬ್ಬ ಬಂದ, ಆಮೇಲೆ ಬಂದಿದ್ದೆಲ್ಲ ಲೇಟಾಗಿ ಬಂದರು. ಸೊ ಹಂಗಾಗಿ ಯಾರೂ ಇರಲಿಲ್ಲ. ಮಕ್ಕಳುಗಳೆಲ್ಲ ಇದ್ದರೆ ಅವ್ರಿಗೂ ಒಂಥರ ಖುಷಿ ಅಲ್ವಾ ಮಕ್ಕಳುಗಳಿಗೆ. ಸೊ ಹಂಗಾಗಿ ಬಟ್ ಏನೂ ಮಾಡೋಕ್ಕಾಗಲ್ಲ.
ಇರೋದ್ರಲ್ಲಿ ಸೆಲೆಬ್ರೇಷನ್. ನನ್ನ ಮಗ ಖುಷಿ ಪಟ್ನ, ನನಗಷ್ಟೇ ಇಂಪಾರ್ಟೆಂಟು. ಯಾರಿದ್ದಾರೆ ಯಾರು ಬಂದಿಲ್ಲ ನನಗೆ ಮ್ಯಾಟ್ರೇ ಆಗೋಲ್ಲ ನನಗದು. ಬಟ್ ನನ್ನ ಮಗನ ಬರ್ಡೇ ನಾನು ಈ ರೀತಿಯೇ ಮಾಡಬೇಕು ಅಂತ ನಾನೊಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ನಾನೊಂದು ವರ್ಷಕ್ಕೆ, ಇವಾಗ ಈ ವರ್ಷ ಮುಗೀತಾ, 3 ಇಯರ್ಸ್ ಕಂಪ್ಲೀಟ್ ಆಯಿತಾ, ನಾನು ನೆಕ್ಸ್ಟ್ 4 ಇಯರ್ಸ್ಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ. ಸೊ ಈಗ ಸೆಲೆಬ್ರೇಷನ್ ಎಲ್ಲ ಮುಗೀತು. ನನ್ನ ಮಗನಿಗೊಂದು ಚಿಕ್ಕ ಪೀಸ್ ಕೇಕ್ ಹಾಕ್ಕೊಟ್ಬಿಟ್ಟು ಸೈಡಲ್ಲಿ ಕೂರಿಸ್ಬಿಟ್ಟಿದ್ದೀನಿ. ಜಾಸ್ತಿ ಕೊಡಲ್ಲ ಅವನಿಗೆ, ಅವ್ನ ಬರ್ಡೇ ಅಲ್ವಾ, ಸೊ ಒಂದು ಪೀಸ್ ತಿನ್ನಲಿ ಅಂತ. ನಾನು ರೆಗ್ಯುಲರಾಗಿ ಅವ್ನಿಗೆ ಔಟ್ಸೈಡ್ ಫುಡ್ ಯಾವುದೂ ಕೊಡಲ್ಲ, ಕಂಟ್ರೋಲ್ ಮಾಡಿಬಿಟ್ಟಿರ್ತೀನಿ ಅವನಿಗೆ. ಸೊ ಒಂದು ಪೀಸ್ ಅವ್ನ ಬರ್ಡೇ ದಿನ ಖುಷಿಗೆ ತಿನ್ನಲಿ ಅಂದ್ಬಿಟ್ಟು ಒಂದು ಪೀಸ್ ಹಾಕ್ಕೊಟ್ಬಿಟ್ಟು ಕಟ್ ಮಾಡಿ ಒಂದು ಕಡೆ ಕೂರಿಸಿದ್ವಿ. ತಿಂತಾಯಿದ್ದ ಅವ್ನು, ಎಂಜಾಯ್ ಮಾಡಿಕೊಂಡು. ಸೊ ಖುಷಿ ಆಯಿತು ಸೆಲೆಬ್ರೇಷನ್ ಮಾಡಿದ್ದು. ಸೊ ಈ ವರ್ಷಕ್ಕೆ ಮತ್ತಿನ್ನೂ ಒಂದು ವರ್ಷ ಕಾಯಬೇಕಲ್ಲ ಈ ಸೆಲೆಬ್ರೇಷನ್ಗೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇನ್ನೂ ಬರೋ ಪ್ರೋಗ್ರಾಮ್ಗಳಿದೆ, ಹಬ್ಬಗಳಿದ್ದಾವೆ. ನನ್ನ ಬರ್ಡೇ ಇದೆ, ನಮ್ಮ ಯಜಮಾನ್ರ ಬರ್ಡೇ ಇದೆ. ಸೊ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ, ದಿನಗಳು ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ. ಸೊ ಇದು ಒಬ್ಬಟ್ಟು ಮಾಡೋದಕ್ಕೆ ಇವಾಗೆಲ್ಲ ಅಮ್ಮ ರೆಡಿ ಮಾಡಿದರು. ನಾನು ಉಂಡೆ ಕಟ್ಟಿ ಕೊಡ್ತಾಯಿದ್ದೆ, ಅಮ್ಮ ತಟ್ಟಿ ಒಬ್ಬಟ್ಟು ಬೇಯಿಸ್ತಾಯಿದ್ರು. ಇವಾಗ ಊಟಕ್ಕೆ ಮಾಡಬೇಕಲ್ಲ, ಊಟ ಮಾಡಬೇಕಲ್ಲ, ಹಾಗಾಗಿ ಎಷ್ಟು ಬೇಕೋ ಸದ್ಯಕ್ಕೆ ಮಾಡ್ಕೊಳ್ಳೋಣ, ಎಲ್ಲನೂ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಟಯರ್ಡ್ ಆಗಿಬಿಟ್ಟಿದ್ವಿ ನಾವು ಕೂಡ, ಅಮ್ಮನೂ ಕೂಡ ಟಯರ್ಡ್ ಆಗಿತ್ತು ಡ್ಯೂಟಿ ಮುಗಿಸ್ಕೊಬಂದು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಮಲ್ಕೊಳ್ಳೋ ಟೈಮ್ ಆಯಿತು, ಟಯರ್ಡ್ ಆಗಿದೆ, ಎಷ್ಟೊತ್ತಿಗೆ ಮಲ್ಕೋತೀವಿ ಅನ್ನೋ ಥರ ಆಗ್ತಿದೆ. ಸೊ ಯಾರೆಲ್ಲ ನನ್ನ ಮಗನ ಬರ್ಡೇಗೆ ವಿಶಸ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿಗೆ ಈ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ನಿದ್ದೆ ಬರ್ತಾ ಇದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಈ ತಿಂಗಳಲ್ಲೇ ನನಗೆ ಮಾನಿಟೈಸೇಷನ್ ಆನ್ ಆಗಬೇಕು. ಸೊ ಅದಕ್ಕೆ ನಂಗೆ ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ. ದಯವಿಟ್ಟು ನನ್ನ ವಿಡಿಯೋ ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ವೀಡಿಯೋಸ್ ಮಾಡೋದಕ್ಕೆ ಒಂದು ಉತ್ಸಾಹ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟೇ ನನ್ನ ಬರ್ಡೇ, ನಮ್ಮ ಪಾಪು ಬರ್ಡೇ ಸೆಲೆಬ್ರೇಷನ್ದು. ಸೊ ಬೇರೆ ಥರ ಪ್ಲ್ಯಾನ್ ಇತ್ತು, ಬಟ್ ಓಕೆ, ನನ್ನ ಖುಷಿಗೆ, ನನ್ನ ಮಗನ ಖುಷಿಗೆ ಏನು ಬೇಕು ನಾನು ಅದನ್ನು ಮಾಡ್ಕೊಂಡಿದ್ದೀನಿ. ಸೊ ನನಗೆ ಅವನಿಗೂ ಹ್ಯಾಪಿ ಫೀಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೊಸ ಹೊಸ ವೀಡಿಯೋಸು ಬರ್ತಾ ಇರುತ್ತೆ ಇನ್ಮೇಲೆ.